ಅವನಿಗೆ ಬೇಕಾಗಿರೋದು ನಿನ್ ಸಿಂಪತಿ ಆಗ್ಲಿ ಸಪೋರ್ಟ್ ಆಗ್ಲಿ ಸಂಬಳ ಆಗ್ಲಿ ಅಲ್ಲ ರುಕು. ಅವನಿಗೆ ಜೈಲ್ ಶಿಕ್ಷೆ ಬೇಕಾಗಿರೋದು. ಅವನ ಯೋಗ್ಯತೆ ಅಷ್ಟೇ, ಜೈಲಲ್ಲಿ ಕೊಳೆಯೋದು. ಅಕ್ಕ, ನೀನು ಹೊದ್ಕೊಂಡು ತಿರುಗ್ತಾ ಇರೋ ಈ ದ್ವೇಷದ ಬೆಂಕಿ ನಿನ್ನನ್ನೇ ನಿಧಾನವಾಗಿ ಸುಡ್ತಾ ಇದೆ ಅಕ್ಕ. ಏನು ಮಾಡ್ತಿದ್ಯಾ ನೀನು? ಅಣ್ಣ ಇದ್ದಿದ್ರೆ ನಿನ್ನ ಹೀಗೆ ನೋಡೋಕೆ ಇಷ್ಟಪಡ್ತಿದ್ನಾ? ಹೋಗ್ಲಿ ರಾಜೇಶ, ನೀನು ಇನ್ನೊಂದು ಮುಖ ನೋಡೋದಕ್ಕೆ ಇಷ್ಟಪಡ್ತಿದ್ನಾ? ಅವರಿಗೆ ನೀನು ಮಾಡ್ತಾ ಇರೋದನ್ನ ನೋಡಿ ಗುರ್ತಿಸಿರ್ಲಿಲ್ಲ ಅನ್ಸುತ್ತೆ. ಬಾಯ್ ಮುಚ್ಚು. ಇದು ನಮ್ಮಿಬ್ಬರ ಮಧ್ಯೆ ಆಗ್ತಿರೋ ವಾದ. ಅವನು ನಮ್ಮ ಮಧ್ಯಕ್ಕೆ ಎಳಿಬೇಡ. ನಾನು ಮಾತಾಡ್ತಿರೋದು ನಿನ್ನ ಬಗ್ಗೆ, ನೀನು ಮಾಡಿರೋ ಕೆಲಸದ ಬಗ್ಗೆ. ಬೇಡ ಬೇಡ ಅಂದ್ರು ಪದೇ ಪದೇ ಹೋಗಿ ಹಳ್ಳಕ್ಕೆ ಬೀಳ್ತಿದ್ಯಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ನಿಧಾನವಾಗಿ ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮಂಜಣ್ಣ ಆಗಲಿ ರಾಜೇಶ್ ಹೆಸರನ್ನ ಇಲ್ಲಿ ಎಳಿಬೇಡ. ಹಾಗಾದ್ರೆ ನಾವಿಬ್ರು ನೋಡ್ತಾ ಇರೋ ಪ್ರಪಂಚ ಬೇರೆ ಅಕ್ಕ. ನಾವು ನೋಡ್ತಾ ಇರೋ ಬದುಕು ಬೇರೆ ಬೇರೆ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಕೃಷ್ಣನ ಬಗ್ಗೆ ನಿನ್ನ ಮನಸ್ಸಲ್ಲಿ ಒಂದು ತಪ್ಪು ಒಪಿನಿಯನ್ ಇದೆಯಲ್ಲ, ಅವನ ಆ ಥರ ಮನುಷ್ಯ ಅಲ್ಲ ಅಕ್ಕ. ಅವನ ಬಗ್ಗೆ ಇರೋ ಈ ಮಟ್ಟದ ದ್ವೇಷ ಸರಿ ಇಲ್ಲ ಅನ್ನೋದು ನನ್ನ ನಂಬಿಕೆ. ಇವತ್ತು ನಾನು ಕೃಷ್ಣನಿಗೋಸ್ಕರ ಸೂರ್ಯಪ್ರಕಾಶ್ ಸರ್ ಹತ್ರ ಏನು ಮಾತಾಡಿದ್ನೋ, ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಹಾಗೆ ಮಾಡ್ತಿದ್ದೆ. ನಿಯತ್ತ ಕೆಲಸ ಮಾಡಿ ಸಂಬಳ ಸಿಗ್ತಿರ್ಲಿಲ್ಲ ಅಂದಿದ್ರೆ ಸೂರ್ಯಪ್ರಕಾಶ್ ಸರ್ ಹತ್ರ ಹೋಗಿ ನಾನೇ ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದೆ. ಇದನ್ನು ನಾನು ಕೃಷ್ಣನಿಗೋಸ್ಕರ ಮಾಡಿದೆ ಅನ್ನೋದಕ್ಕಿಂತ ಏನು ಸರಿ ಅದನ್ನು ಮಾಡಿದೆ ಅಕ್ಕ.